ನಮಸ್ತೆ ಕನ್ನಡಿಗರೇ. ಯೂಟ್ಯೂಬಲ್ಲಿ ರಾಜ್ ಶಮನಿ ಅವ್ರದ್ದು ದೀಪೇಂದರ್ ಗೋಯಲ್ ಪಾಡ್ಕಾಸ್ಟ್ನ ಕೇಳ್ಕೊಂಬಂದೆ. 4 hours ಪಾಡ್ಕಾಸ್ಟ್, ಆದರೆ ಟೋಟಲಿ ವರ್ತ್ ಇಟ್. ಐಲಿ ರೆಕಮೆಂಡ್ ಮಾಡ್ತೀನಿ. ದೀಪೇಂದರ್ ಗೋಯಲ್ ಸೆಲ್ಫ್ ಮೇಡ್ ಬಿಲಿನಿಯರ್, ಕೋ ಫೌಂಡರ್ ಆಫ್ ಝೊಮ್ಯಾಟೊ. ನನಗೆ ಯಾವಾಗಲೂ ಕಾಡ್ತಾ ಇತ್ತು, ಏನಕ್ಕೆ ಇವರು ಅಷ್ಟೊಂದು ಫೇಮಸ್ ಆಗಿಲ್ಲ, ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಯಾವ್ದು ಅವಾರ್ಡ್ ಫಂಕ್ಷನ್ಗೂ ಬರಲ್ಲ, ಆಮೇಲೆ ಯಾವುದೇ ಥರ ಒಂದು ಸೋಷಿಯಲ್ ಮೀಡಿಯಾ ಹೈಪ್ ಇಲ್ಲ ಅವ್ರಿಗೆ. ನನಗೆ ಈ ಒಂದು ಶೋ ಅಲ್ಲಿ ಆ ಒಂದು ಕ್ವಶನ್ಗಳಿಗೆ ಒಂದು ಆನ್ಸರ್ ಸಿಕ್ತು. ಅವ್ರಿಗೆ ಜನರಲ್ಲಾಗಿ ಮಾತಾಡ್ಬೇಕಾದ್ರೆ ಸ್ಟ್ಯಾಮರ್ ಮಾಡ್ತಾರೆ, ತೊದಲ್ತಾರೆ. ಆ ಒಂದು ಕಾರಣಕ್ಕೆ ಅವರು ಎಲ್ಲೂ ಕಡೆ ಕಾಣಿಸ್ಕೊಳ್ಳಲ್ಲ. ಅದು ಸ್ವತಃ ಆ ಶೋಲೂ ಅವ್ರು ಒಪ್ಕೊಂಡಿದ್ದಾರೆ. ಆಮೇಲೆ ಆ ಶೋಲಿ ನಂಗೆ ಕೇಳ್ತಾ ಇದ್ದಾಗ ಅನಿಸ್ತಾ ಇತ್ತು, ಇವರು ಒಂದು ಥಿಂಕಿಂಗ್, ಅವರ ಒಂದು ಥಾಟ್ ಪ್ರೊಸೆಸ್ ಯಾವ ಥರ ಇದೆ, ಝೊಮ್ಯಾಟೊ ಆ ಥರ ಬೆಳಿಲಿಕ್ಕೆ ಕಾರಣ ಏನು ಅಂತ ಆ ಒಂದು ಶೋಲಿ ಅದ್ರ ಬಗ್ಗೆ ಹೇಳ್ತಾರೆ. ಅವರು ಹೇಳೋ ಒಂದು ಕೀ ಪಾಯಿಂಟ್ ಏನಂದರೆ, ಝೊಮ್ಯಾಟೊ ಈಸ್ ಇನ್ ಅರ್ಲಿ ಸ್ಟೇಜಸ್. ಅಂದರೆ ಇವಾಗ ನಾವು ಜನರಲ್ಲಾಗಿ ಹೊರಗಡೆ ಏನು ಊಟ ತರಿಸ್ಕೊತೀವಲ್ವ, ತಿಂಗಳಿಗೆ 4 ಸಲ ಅಥವಾ ವೀಕೆಂಡಲ್ಲಿ ಮಾತ್ರ ಜನರಲ್ಲಾಗಿ ಮಾಡ್ತೀವಿ. ಆದರೆ ಅವ್ರೇನು ಹೇಳ್ತಾರೆ, ಇಟ್ ವಿಲ್ ಗ್ರೋ ಫರ್ದರ್ ಅಪ್. ಇನ್ನು ಝೊಮ್ಯಾಟೊ ಸಿಕ್ಕಾಪಟ್ಟೆ ಬೆಳೆಯುತ್ತೆ, ಇನ್ನು ಅದಕ್ಕೆ ತುಂಬ ಇನ್ನು ಸ್ಕೋಪ್ ಇದೆ ಅಂತಲೂ ಹೇಳ್ತಾರೆ. ಅಲಾಂಗ್ ವಿತ್ ದಟ್ ಅವರು ಇನ್ನೂ ಒಂದು ರಿಸರ್ಚಲ್ಲಿ ತುಂಬ ತೊಡ್ಕೊಂಡಿದ್ದಾರೆ. ನೀವು ಆ ಶೋಲಿ ನೋಡಬೇಕು, ಅವರು ಒಂದು ಟೆಂಪಲ್ ಅನ್ನೋ ಒಂದು ಡಿವೈಸ್ನ ಅವರು ಈ ರೈಟ್ ಸೈಡ್ಗೆ ಹಾಕ್ಕೊಂಡಿದ್ದಾರೆ, ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅಥವಾ ಲೈಕ್ ಅಂದರೆ ಸರ್, ಅವ್ರೇನು ಹೇಳ್ತಾರೆ, ಇಟ್ ಹೆಲ್ಪ್ಸ್ ಅಸ್ ಬ್ಲಡ್ ಸರ್ಕ್ಯುಲೇಷನ್ ಟು ದ ಬ್ರೈನ್, ಇಟ್ ಮಾನಿಟರ್ಸ್ ದ ಬ್ಲಡ್ ಫ್ಲೋ ಟುವರ್ಡ್ಸ್ ದ ಬ್ರೈನ್. ಅವರು ಅದನ್ನ ಎಷ್ಟು ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ವರ್ಕ್ ಮಾಡಬೇಕಾದ್ರೆ, ಮಾತಾಡಬೇಕಾದ್ರೆ, ಡೈಲಿ ಆ್ಯಾವ್ರೇಜಲ್ಲಿ ಯಾವ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟಾಗುತ್ತೆ ಬ್ರೈನ್ಗೆ ಅಂತ ಅವರು ಮಾನಿಟರ್ನ ಮಾಡ್ತಾ ಇದ್ದಾರೆ. ಆಮೇಲೆ ಅಲಾಂಗ್ ವಿತ್ ದಟ್ ಈಸ್ ಆಲ್ಸೋ ವರ್ಕಿಂಗ್ ಆನ್ ಲ್ಯಾಟ್ ಏರೋಸ್ಪೇಸ್ ಅಂದರೆ ಏನು? ಬೇಸಿಕ್ಲಿ ಲ್ಯಾಟ್ ಏರೋಸ್ಪೇಸ್ ಅಂದರೆ ಅದೇನು ಮಾಡ್ತಾಯಿದೆ, ಕ್ಯಾರಿಯರ್ ಬೇಸಿಕ್ಲಿ 6 to 8 ಪೀಪಲ್ನ ಒಂದು ಟಿಯರ್ ಸಿಟಿಯಿಂದ ಇನ್ನೊಂದು ಟಿಯರ್ನ ಕ್ಯಾರಿ ಮಾಡಲಿಕ್ಕೆ ದೇ ಆರ್ ಡೂಯಿಂಗ್ ಸಮ್ ರಿಸರ್ಚ್, ದೇ ಆರ್ ಬಿಲ್ಡಿಂಗ್ ಎ ಏರ್ಕ್ರಾಫ್ಟ್ ಆ್ಯಂಡ್ ದೇ ಆರ್ ಲುಕಿಂಗ್ ವೇರ್ ದೇ ಕ್ಯಾನ್ ಎಕ್ಸ್ಪ್ಯಾಂಡ್ ಇನ್ ಇಂಡಿಯನ್ ಮಾರ್ಕೆಟ್. ಸೊ ಅದು ಬಂದರೆ ಟ್ರಾವೆಲಿಂಗ್ ಫ್ರಮ್ ಟಿಯರ್ ಟು, ಫಾರ್ ಎಕ್ಸಾಂಪಲ್ ಮೈಸೂರಿಂದ ನೀವು ಇವಾಗ ಗುಲ್ಬರ್ಗ ಅಥವಾ ಬಳ್ಳಾರಿಗೆ ವಿತಿನ್ ಕಪಲ್ ಅವರ್ಸಲ್ಲಿ ಹೋಗ್ಬೋದು. ಆ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ವರ್ಕ್ ಮಾಡ್ತಾಯಿದ್ದಾರೆ. ಅಲಾಂಗ್ ವಿತ್ ದಟ್ ನನಗೆ ಇಷ್ಟವಾಗಿದ್ದ ಒಂದು ಕಾನ್ಸೆಪ್ಟ್ ಏನಂದರೆ, ಗ್ರಾವಿಟೇಷ್ನಲ್ ಫೋರ್ಸ್ ಕಾಸಿಂಗ್ ಏಜಿಂಗ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ನಮಗೇನು ಗೊತ್ತಿತ್ತು, ಗ್ರಾವಿಟೇಷ್ನಲ್ ಫೋರ್ಸ್ ಏನು ಮಾಡುತ್ತೆ, ಇಟ್ಸ್ ಪುಲ್ಸ್ ಅಸ್ ಟುವರ್ಡ್ಸ್ ದ ಅರ್ತ್ ಅಂತ ಇತ್ತು. ಅವ್ರೇನು ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತಂದರೆ, ಇಟ್ಸ್ ಆಲ್ಸೋ ಕಾಸಿಂಗ್ ಏಜ್. ನಮ್ಮ ವಯಸ್ಸಾಗಲಿಕ್ಕೆ ಕಾರಣ ಒಂದು ಗ್ರಾವಿಟೇಷ್ನಲ್ ಫೋರ್ಸ್ ಅನ್ನೋ ಒಂದು ಹೈಪೋಥೆಸಿಸ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಇದು ಸ್ವತಃ ಅವ್ರು ಹೇಳ್ತಾ ಇದ್ದಾರೆ, ಇಟ್ಸ್ ಅರ್ಲಿ ಸ್ಟೇಜಸ್. ಬಟ್ ಅದ್ರ ಮೇಲೆ ಅವರು ತುಂಬ ರಿಸರ್ಚ್ ಮಾಡಿ ಅದನ್ನ ರಿಸಲ್ಟ್ಸ್ನೆಲ್ಲ ಅವರೇ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ